ಹಲೋ ಹಾಯ್ ವೀಕ್ಷಕರೇ, ನಮಸ್ಕಾರ. ನಿಮಗೆಲ್ಲ ನನ್ನ ಚಾನಲ್ ಆದ ಸಂಜೆ ನಗರ ಸುತ್ತಮುತ್ತ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ನಾನಿವತ್ತು ಇಲ್ಲಿ ಒಂದು ಸಿಂಪಲ್ ಆಗಿರೋ ಚಿಕನ್ 2 ರೆಸಿಪೀಸ್ನ ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನೊಂದು ಅರ್ಧ kg ಚಿಕನ್ ತೊಗೊಂಡಿದ್ದೀನಿ. ಅದಕ್ಕೆ ನಾನು ಮೊಸರು, ಉಪ್ಪು ಹಾಗೆ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಬೇಕಾಗತ್ತೆ. ಫಸ್ಟು ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿದ್ರಲ್ಲ, ಮೊಸರು ಮ್ಯಾರಿನೇಟ್ ಆಗಿದೆ. ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಒಂದು ಹಿಡಿ ಕೊತ್ತಂಬರಿ, ಒಂದು ಹಿಡಿ ಪುದೀನ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು, ನಿಮ್ಮ ಖಾರ ಜಾಸ್ತಿ ಬೇಕಾದರೆ ಖಾರ ಜಾಸ್ತಿ ಮಾಡ್ಕೊಳ್ಳಿ, ಕಮ್ಮಿ ಬೇಕಾದರೆ ಕಮ್ಮಿ ಮಾಡ್ಕೊಳ್ಳಿ. ಆ ಪೇಸ್ಟ್ನ ನಾವು ತರಿಯಾಗಿ ಮಾಡಿ ಹಾಕ್ಕೋಬೇಕಾಗತ್ತೆ. ನೋಡಿದ್ರಲ್ಲ, ಇಷ್ಟು ಹಾಕ್ಕೊಂಡು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ 2 ಟೊಮೊಟೊ, 1 ಈರುಳ್ಳಿ, ಹಾಗೆ ಪಲಾವ್ ಬೇಕಾಗಿರೋ ಪಲಾವ್ ಸಾಮಾನು, ಸ್ವಲ್ಪ ಅರಿಶಿನ ಮತ್ತು ಬಿರಿಯಾನಿ ಮಸಾಲ 1 2 ಸ್ಪೂನ್, ಇಷ್ಟೇ ಸಾಕು ಅರ್ಧ kgಗೆ. ಇಷ್ಟನ್ನೆಲ್ಲ ತೊಗೊಂಡು ನಾವು ಮ್ಯಾರಿನೇಟ್ ಮಾಡ್ತಾಯಿದ್ದೀರಲ್ಲ ಅದಕ್ಕೆ ಹಾಕಿ ಚೆನ್ನಾಗಿ ಕಲಿಸ್ಬೇಕಾಗುತ್ತೆ. ಕಲಸಿ ಇದನ್ನು ನಾವೊಂದು 15 to 20 ಮಿನಿಟ್ಸು ನೆನೆಯಕ್ಕಿಡಬೇಕಾಗುತ್ತೆ. ಓಕೆ ವೀಕ್ಷಕರೇ, ನೋಡಿದ್ರಲ್ಲ, ನಿಮಗೆ ಕಂಫರ್ಟಬಲ್ ಆದರೆ ಕೈಯಲ್ಲೇ ಕಲಿಸ್ಕೊಳ್ಳಿ, ಇಲ್ಲಾಂದರೆ ನಿಮಗೆ ಸ್ಪೂನಲ್ಲಿ ಕಲಿಸ್ಕೊಬೋದು. 2 ಸ್ಪೂನ್ಸ್ ಆಫ್ ಆಯಿಲ್ ಹಾಕ್ಕೊಳ್ಳಿ. ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಆಗ್ತಾ ಇದೆಯಲ್ಲ, ನೋಡಿದ್ರಲ್ಲ ವೀಕ್ಷಕರೇ, ಕೈಯಲ್ಲಿ ಕಲಿಸ್ಕೊಂಡ್ರೆ ಟೇಸ್ಟ್ ತುಂಬ ಜಾಸ್ತಿ. ನಾನೀಗ ಒಂದು 20 ಮಿನಿಟ್ಸ್ ನೆನೆಸಿ ಆಮೇಲೆ ನಾನು ಫ್ರೈ ಮಾಡೋಕ್ಕೆ ಹಾಕ್ಕೊಳ್ತೇನೆ. ಈಗ ಒಂದು 3 to 4 ಸ್ಪೂನ್ ಆಯಿಲ್ ಪ್ಲಸ್ ಗೀ ಹಾಕ್ಕೊಬೋದು. ನಾನು ಗೀ ಹಾಕ್ಕೊಂಡು ಎಲ್ಲ ಮ್ಯಾರಿನೇಟ್ ಮಾಡಿರೋದನ್ನ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದನ್ನು ಒಂದು 10-20 ಮಿನಿಟ್ಸ್ ಬೇಕಾಗುತ್ತೆ ನಿಮ್ಗೆ ಚೆನ್ನಾಗಿ ಫ್ರೈ ಮಾಡಿ ಎಣ್ಣೆ ಬಿಡೋದಕ್ಕೆ. ನೋಡಿದ್ರಲ್ಲ, 20 ಮಿನಿಟ್ಸ್ ಆಗಿದೆ. ಆನಂತರ ನಿಮಗೆ ಬಾಸ್ಮತಿ ರೈಸ್ ಅಥವಾ ನಾರ್ಮಲ್ ರೈಸ್ ಯಾವುದಾದ್ರೂ ಸರಿ. ನಾನಿಲ್ಲಿ ಒಂದು ಅರ್ಧ kgಯಷ್ಟು ರೈಸ್ ತೊಗೊಂಡಿದ್ದೀನಿ. ಚೆನ್ನಾಗಿ ನೆನೆಸಿ ಬಾಸ್ಮತಿ ರೈಸ್ನ ಅದನ್ನು ಹಾಕ್ಕೊಳ್ಳೋಣ. ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ನೋಡಿದ್ರಲ್ಲ, ಮಿಕ್ಸ್ ಮಾಡಿ ಅದರ ಅಳತೆ ಅಷ್ಟೇ 1 ಕಪ್ ಆಫ್ ವಾಟರ್ ಹಾಕ್ಕೊಬೇಕಾಗತ್ತೆ. ನಾನಿಲ್ಲಿ 1 ಕಪ್ ಆಫ್ ವಾಟರ್ ಹಾಕ್ಕೊಂಡಿದ್ದೀನಿ. ನಿಮಗಿಲ್ಲಿ ಬಿರಿಯಾನಿ ಏನಾದರೂ ಮುದ್ದೆ ಹಾಕಬಾರ್ದು, ಉದ್ರಾಗ ಹಾಕಬೇಕು ಅಂದರೆ ಒಂದು ಟಿಪ್ಸ್ ಇದೆ. ನೀರು ಅಬ್ಸರ್ವ್ ಆಗೋವರೆಗೂ ಕುದಿಯಕ್ಕೆ ಬಿಡಿ, ಆಮೇಲೆ ದಮ್ಗೆ ಕಟ್ಟಿ. ನಾನಿಲ್ಲಿ ಹಾಗೆ ಮಾಡಿದ್ದೀನಿ. ನೋಡಿ ಹೇಗೆ ಉದ್ರಾಗ ಆಗಿದೆ. ನೋಡಿದ್ರಲ್ಲ, ಬಿರಿಯಾನಿ ಹಿಂಗಾಗಿದೆ. ಬಿಸಿ 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 ಯಮ್ಮಿ ಬಿರಿಯಾನಿ. ಮಳೆ ಬರ್ತಿದೆ, ಆ ಮಳೆಗೆ ಬಿರಿಯಾನಿಗೂ ಯಮ್ಮಿ ಆಗಿದೆ. ನೋಡಿದ್ರಲ್ಲ ಹೇಗಾಗಿದೆ, ಉದ್ರಾಗ ಆಗಿದೆ, ದಮ್ ಕರೆಕ್ಟಾಗಿ ಆಗಿದೆ ಬಿರಿಯಾನಿ. ಅದಕ್ಕೆ ನೀವು ಕೊತ್ತಂಬರಿ ಪುದೀನ ಹಾಗೆ ನಿಂಬೆಹಣ್ಣು ಹಾಕ್ಕೊಬೇಕಾಗತ್ತೆ. ಬಿಸಿ ಬಿಸಿ ಬಿರಿಯಾನಿಗೆ ನಿಂಬೆಹಣ್ಣು ಹಾಕ್ಕೊಂಡ್ರೆ ಟೇಸ್ಟ್ ತುಂಬ ಇರುತ್ತೆ. ಹಾಕ್ಕೊಂಡು ಸರ್ವ್ ಮಾಡ್ಕೊಬೋದು. ನೋಡಿದ್ರಲ್ಲ ಹೇಗಾಗಿದೆ ಬಿರಿಯಾನಿ, ಯಮ್ಮಿ ಇದೆ, ಟೇಸ್ಟಿ ಇದೆ. ನೋಡಿದ್ರೆ ನನಗೇ ಈಗಲೇ ತಿನ್ನಬೇಕು ಅನಿಸುತ್ತೆ. ನಿಮಗೂ ಇಷ್ಟ ಆಗುತ್ತೆ, ಮಾಡ್ಕೊಳ್ಳಿ ಈ ಬಿರಿಯಾನಿನ, ಎಂಜಾಯ್ ಮಾಡಿ. ನಾನು ಅರ್ಧ ನಿಂಬೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ ಬಿಸಿ ಬಿರಿಯಾನಿಗೆ. ನೆಕ್ಸ್ಟ್ ಬಂದು ನಾನೊಂದು ಚಿಕನ್ ರೆಸಿಪಿ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಅದೇ ರೆಸಿಪಿ. ಅದರಲ್ಲಿ ಚಿಕನ್ ಫ್ರೈ. ಇದಕ್ಕೆ ಸ್ವಲ್ಪ ಆಯಿಲ್ ಹಾಗೆ ಅರ್ಧ kgಯಷ್ಟು ಚಿಕನ್ ತೊಗೊಂಡಿದ್ದೀನಿ. ಚಿಕನ್ನ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ. ಫಸ್ಟು ಹಾಕ್ಕೊಳ್ತಾ ಇದ್ದೀವಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು, 1 ಸ್ಪೂನ್ ಅರಿಶಿನ, 1/2 ಸ್ಪೂನ್ ಅಥವಾ 1 ಸ್ಪೂನ್ ಅರಿಶಿನ ಹಾಕ್ಕೊಳ್ಳಿ. ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದೊಂದು 15 ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳಿ. ಹಾಕ್ಕೊಂಡು ಚೆನ್ನಾಗಿ ನೀರು ಬಿಡೋವರೆಗೂ ಫ್ರೈ ಮಾಡ್ಕೊಳ್ಳಿ. ಚಿಕನಲ್ಲಿ ನೀರಿರುತ್ತೆ, ಅದು ಬಿಟ್ಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ನೆಕ್ಸ್ಟ್ ನಾವು ಪೇಸ್ಟ್ ಮಾಡ್ಕೊಳ್ಳೋಣ. ಪೇಸ್ಟ್ ಮಾಡ್ಕೊಳ್ಳೋದಕ್ಕೆ ನಮ್ಗೆ ಏನೇನು ಬೇಕು ಅಂದರೆ ಚಕ್ಕೆ ಲವಂಗ, ಹಸಿ ತೆಂಗಿನಕಾಯಿ. ನಿಮಗೆ ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಇಲ್ಲ ನಾನೊಂದು 2 to 3 ಪೀಸಸ್ ಹಾಕ್ಕೊಂಡಿದ್ದೀನಿ. ಕಾಯಿ ಚೂರು ಆದಮೇಲೆ ಸ್ವಲ್ಪ ಶುಂಠಿ, ಆಮೇಲೆ ಬೆಳ್ಳುಳ್ಳಿ,
ಬೆಳ್ಳುಳ್ಳಿ ಒಂದು ಹಾಫ್ ಬೆಳ್ಳುಳ್ಳಿ ಸಾಕಾಗುತ್ತೆ. ನಾನಿಲ್ಲಿ ಅರ್ಧ ಕೆ ಜಿ ಮಾಡ್ತಾಯಿದ್ದೀನಿ ಹಾಗಾಗಿ. ಸೊ ಸ್ವಲ್ಪ ಪುದೀನ ಕೊತ್ತಂಬರಿ ಹಾಕ್ಕೊಳ್ಳೋಣ ಟೇಸ್ಟ್ಗೆ, ಹಾಗೆ ಹಸಿಮೆಣ್ಸಿನ್ಕಾಯಿ. ಸೊ ಇಷ್ಟು ನಾನು ಪೇಸ್ಟ್ ಮಾಡಿಕೊಂಡು ತರಿಯಾಗಿ ಚೆನ್ನಾಗಿ ರುಬ್ಕೊಂಡೇ ಪೇಸ್ಟ್ ಮಾಡ್ಕೊಳ್ಳೋಣ. ಸೊ ಈ ಪೇಸ್ಟಿಗೆ ನಾನು ಪೇಸ್ಟ್ ಮಾಡ್ಕೊಂಡಿರೋದನ್ನ ಚಿಕನ್ಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸೊ ನೋಡಿದ್ರಲ್ಲ ಹೇಗೆ ಫ್ರೈ ಆಗ್ತದೆ. ಸೊ ನೀರು ಬಿಟ್ಕೊಂಡಿರೋದ್ರಿಂದ ಚಿಕನ್ ಹಾಫ್ ಬೆಂದಿದೆ, ಅದನ್ನು ನೋಡ್ಕೊಬೇಕಾಗುತ್ತೆ. ಸೊ ಇದ್ರ ಜೊತೆನೇ ಸ್ವಲ್ಪ ಉಪ್ಪು ಹಾಕ್ಕೊಬೇಕಾಗುತ್ತೆ. ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ವೀಕ್ಷಕರೇ. ಸೊ ದಟ್ ಮಸಾಲೆ ಎಲ್ಲ ಚಿಕನ್ಗೆ ಕರೆಕ್ಟಾಗಿ ಮ್ಯಾರಿನೇಟ್ ಆಗಬೇಕಲ್ಲ. ಸೊ ಹಾಗಾಗಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಮಸಾಲೆನ. ಸೊ 5 ರಿಂದ 10 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ನಾನಿಲ್ಲಿ ಯಾವುದೇ ಗರಂ ಮಸಾಲೆ ಏನು ಯೂಸ್ ಮಾಡ್ತಾಯಿಲ್ಲ. ಆ್ಯಕ್ಚುಲಿ ಇದು ವಿಡಿಯೋಗೆ ಬರೀ ಗ್ರೀನ್ ಕಲರಾಗಿ ಕಾಣಿಸ್ತಿದೆ. ವಿಡಿಯೋ ಆಗಿರೋದ್ರಿಂದ ಇಲ್ಲಿ ಕಲರ್ ಕಾಣಿಸ್ತಿದೆ. ಆ್ಯಕ್ಚುಲಿ ಅದು ತುಂಬ ಗ್ರೀನಿಶ್ ಆಗಿದೆ. ಸೊ ಇಲ್ಲಿ ನಾನು ಮೇಲೆ ಗಾರ್ನಿಷಿಂಗೋಸ್ಕರ ಪುದೀನ ಕೊತ್ತಂಬರಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಎಣ್ಣೆ ಬಿಟ್ಟಿದೆ ಅಂದರೆ ಚಿಕನ್ ಆಗಿದೆ ಅಂತ. ಸೊ ಟೇಸ್ಟಿ ಚಿಕನ್ ಫ್ರೈ ಹಾಗೆ ಬಿರಿಯಾನಿ ರೆಡಿ ಆಗಿದೆ. ಸೊ ನನ್ನ ಮಗಳು ತಿಂದು ನೋಡ್ತಾಳೆ, ಹೇಗಿದೆ ಅಂತ ಹೇಳ್ತಾಳೆ. ಸೊ ನೋಡಿ, ಬನ್ನಿ, ಎಂಜಾಯ್ ಮಾಡಿ. ಸೊ ನಾನು ಬಿಸಿ ಮುದ್ದೆಗೇ ಯಾವಾಗಲೂ ಪ್ರಿಫರ್ ಮಾಡೋದು ನಾನ್ ವೆಜ್ಜು. ಸೊ ಬಿಸಿ ಮುದ್ದೆ, ಚಿಕನ್ ಗೊಜ್ಜು ಹಾಗೆ ಬಿರಿಯಾನಿ. ಹೆಂಗೈತೆ ಮಾಮ ಬಿರಿಯಾನಿ? ಜಲ್ದಿ ತಿಂದು ಹೇಳಿ ಹೆಂಗಿದೆ ಅಂತ. ಹೆಂಗಿದೆ ಬಿರಿಯಾನಿ? ಟೇಸ್ಟಿ? ಸೊ ನೋಡಿದ್ರಲ್ಲ ವೀಕ್ಷಕರೇ, ಹೇಗಿದೆ ಚಿಕನ್ ಗೊಜ್ಜು ಹಾಗೆ ಮುದ್ದೆ. ಯಮ್ಮಿ ಮುದ್ದೆ ನನಗಂತೂ ತುಂಬಾ ಇಷ್ಟ ಆಯಿತು. ನೋಡ್ತಾ ಇದ್ರೇ ನನಗೆ ಇದು ಮಾಡ್ಕೊಂಡು ತಿನ್ನಬೇಕು ಅನಿಸುತ್ತೆ. ನಿಮಗೆಲ್ಲ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಕೀಪ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ.